25 ಲಾ ಸ್ಕೂಲ್ಸಿಂದ ಒಂದು 5,000+ ಸೀಟ್ಸ್ ಇದೆ ಟೋಟಲ್. ಅದರಲ್ಲಿ ನೀವು ಎಲ್ಲ ರಿಸರ್ವೇಷನ್ಸ್ ಎಕ್ಸ್ಕ್ಲೂಡ್ ಮಾಡಿದ್ರೆ ಒಂದು ಕ್ಲೋಸ್ ಟು 2,000 ಸೀಟ್ಸ್ ಜನರಲ್ ಕ್ಯಾಟಗರಿಗಿದೆ. ಓಕೆ, ಸೊ ಈ 2,000 ಸೀಟ್ಸ್ಗೆ ಎಲ್ಲ ಕಡೆಯಿಂದ ಸ್ಟೂಡೆಂಟ್ಸು ಎಕ್ಸಾಮ್ ತಗೊಳ್ತಾರೆ. ಅಡ್ವಾಂಟೇಜ್ ಏನು ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಂತಂದರೆ, ನ್ಯಾಷನಲ್ ಲಾ ಸ್ಕೂಲ್ ಬ್ಯಾಂಗ್ಳೂರ್ ಒನ್ ಆಫ್ ದಿ ಬೆಸ್ಟ್ ಲಾ ಸ್ಕೂಲ್ಸ್ ಇನ್ ಏಷ್ಯಾ, ನಾಟ್ ಓನ್ಲಿ ಇನ್ ಇಂಡಿಯಾ, ಏಷ್ಯಾದಲ್ಲೇ ಒನ್ ಆಫ್ ದಿ ಬೆಸ್ಟ್ ಲಾ ಸ್ಕೂಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿರೋ ನ್ಯಾಷನಲ್ ಲಾ ಸ್ಕೂಲ್ ಬ್ಯಾಂಗ್ಳೂರ್, ನಾಗರಬಾವಿಯಲ್ಲಿದೆ ಬ್ಯಾಂಗ್ಳೂರಲ್ಲಿ. ಇದೇ ಲಾ ಸ್ಕೂಲ್ ಇಂಡಿಯಾದಲ್ಲಿ ನೀವು ಲಾ ಸ್ಕೂಲ್ಸ್ನೆಲ್ಲ ರ್ಯಾಂಕಿಂಗ್ ಮಾಡಿದ್ರೆ ನಂಬರ್ 1. ಇಲ್ಲಿ 25% ಸೀಟ್ಸ್, ಅವ್ರ ಹತ್ರ 310 ಸೀಟ್ಸ್ ಇದೆ. ಅದರಲ್ಲಿ 25% ಸೀಟ್ಸ್ ಅಂದರೆ ಮೋರ್ ದ್ಯಾನ್ 80 ಸೀಟ್ಸ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ರಿಸರ್ವ್ಡ್ ಇದೆ. ಕರ್ನಾಟಕದಿಂದ ಜಾಸ್ತಿ ಜನ ಏನು ಎಕ್ಸಾಮ್ ಬರೀತಾ ಇಲ್ಲ ಕ್ಲಾಟ್ ಇದುವರೆಗೂ. ಸೊ ಒಂದು 2,000 ಮೆಂಬರ್ಸ್ ಬರೀತಾ ಇದ್ದಾರೆ ಅಂತ ಅನ್ಕೋಬೋದು. ಆಲ್ ಇಂಡಿಯಾ ತೊಗೊಂಡ್ರೆ ನಂಬರ್ ಜಾಸ್ತಿ ಇದೆ. ಸೊ ನೀವು 2,000 ಸ್ಟೂಡೆಂಟ್ಸಲ್ಲಿ ಅಥವಾ ಒಂದು 2,500 ಅಂತ ಅಂದ್ಕೊಳ್ಳಿ ನೀವು ಬರೀಬೇಕಾದ್ರೆ, ಅಥವಾ 3,000 ಇರ್ಬೋದು. ಅದರಲ್ಲಿ ಟಾಪ್ 80 ರ್ಯಾಂಕಿಂಗಲ್ಲಿ ಇರಬೇಕು ನ್ಯಾಷನಲ್ ಲಾ ಸ್ಕೂಲ್ ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂತಂದರೆ. ಕಾಂಪಿಟೇಷನ್ ನೀವು ಬೇರೆ ಎಲ್ಲ ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ ಕಂಪೇರ್ ಮಾಡಿದ್ರೆ ನಿಮಗೆ ಸ್ವಲ್ಪ ಕಡಿಮೆ ಇದೆ. ಒನ್ ಆಫ್ ದಿ ಟಾಪ್ ಲಾ ಸ್ಕೂಲ್ಸ್ ಇನ್ ದ ಏಷ್ಯಾ ಅಥವಾ ಇಂಡಿಯಾದು ಟಾಪ್ 1 ಲಾ ಸ್ಕೂಲ್ಗೆ ಹೋಗೋದಕ್ಕೆ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಪಾರ್ಚುನಿಟಿ ಜಾಸ್ತಿ ಇದೆ. ಕರ್ನಾಟಕ ಸ್ಟೂಡೆಂಟ್ಸ್ ಅಂತಂದರೆ ಕರ್ನಾಟಕದಲ್ಲಿ ನೀವು ಲಾಸ್ಟ್ 10 ವರ್ಷ, ಅಂದರೆ ನೀವು 2026 ಅಪ್ಲೈ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಅದಕ್ಕಿಂತ ಮುಂಚೆ 10 ವರ್ಷ ನೀವು ಕರ್ನಾಟಕದಲ್ಲೇ ಓದಿರಬೇಕು. ನಿಮ್ಮ 10th ಅಥವಾ ಅಪ್ ಟು 12th, ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ಒಳಗಡೆ 10 ವರ್ಷ ಕರ್ನಾಟಕದಲ್ಲಿ ಓದಿದರೆ ನೀವು ಕರ್ನಾಟಕ ಡೊಮಿಸೈಲ್ ಕ್ಯಾಂಡಿಡೇಟ್ ಆಗ್ತೀರ. ಇವಾಗ ಒಂದು ವೇಳೆ ಜಾನ್ವರಿಯಲ್ಲಿ ನಿಮ್ಮ ರಿಸಲ್ಟ್ ಎಲ್ಲ ಬಂತು, ನೀವು ಯಾವ ಎಕ್ಸಾಮು ಕ್ಲಿಯರ್ ಮಾಡಿಲ್ಲ, ಬಟ್ ನೀವು ಲಾನೇ ಮಾಡಬೇಕು. ಆವಾಗ ನೆಕ್ಸ್ಟ್ ಆಪ್ಷನ್ ಏನು? ಈಗ ನಾವು ನ್ಯಾಷನಲ್ ಲಾ ಸ್ಕೂಲ್ಸ್ 25 ಅಥವಾ 26 ಲಾ ಸ್ಕೂಲ್ಸ್ ಪಕ್ಕಕ್ಕಿಟ್ಟು ಬೇರೆ ಪ್ರೈವೇಟ್ ಲಾ ಕಾಲೇಜಸ್ನ ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ವಿ ಹ್ಯಾವ್ ಮೆನಿ ಅದರ್ ಗುಡ್ ಲಾ ಕಾಲೇಜಸ್. ಇವಾಗ ಕ್ರೈಸ್ಟ್ ಇದೆ ಬ್ಯಾಂಗ್ಳೂರಲ್ಲಿ. ಯಾರಿಗಾದ್ರೂ ನಾನು ಬ್ಯಾಂಗ್ಳೂರಿಂದ ಹೊರಗಡೆ ಹೋಗಲ್ಲ, ಬ್ಯಾಂಗ್ಳೂರಲ್ಲೇ ಇರಬೇಕು, ಬಟ್ ನಾನು ಒನ್ ಆಫ್ ದಿ ಗುಡ್ ಲಾ ಸ್ಕೂಲ್ಸ್ಗೆ ಹೋಗಬೇಕು ಅಂದರೆ ಕ್ರೈಸ್ಟ್ ಬ್ಯಾಂಗ್ಳೂರ್ ಇದೆ, ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಬೆಸ್ಟ್ ಲಾ ಸ್ಕೂಲ್ಸ್ ಇನ್ ಇಂಡಿಯಾ. ಆಮೇಲೆ ದೇರ್ ಆರ್ ಮೆನಿ ಅಟೋನಮಸ್ ಲಾ ಕಾಲೇಜಸ್. ಎಲ್ಲ ಲಾ ಸ್ಕೂಲ್ಗಳಲ್ಲಿ ಇತ್ತೀಚೆಗೆ, ಯಾಕಂದರೆ ಲಾ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋರು ಮತ್ತು ಅಪ್ಲಿಕೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ ಎಂಟ್ರೆನ್ಸ್ ಎಕ್ಸಾಮ್ಸ್ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಅಥವಾ ಮೈಕ್ರೋ ಪ್ರೆಸೆಂಟೇಷನ್, ರಿಟರ್ನ್ ಎಬಿಲಿಟಿ ಟೆಸ್ಟ್ ಇದನ್ನೆಲ್ಲ ಮಾಡ್ತಾರೆ. ಯಾಕಂದರೆ ಇವಾಗ 300 ಸೀಟ್ಸ್ ಇರುತ್ತೆ, 80 ಸೀಟ್ಸ್ ಇರುತ್ತೆ, 150 ಸೀಟ್ಸ್ ಇರುತ್ತೆ. ಅದಕ್ಕೆ 3,000 4,000 ಅಪ್ಲಿಕೇಶನ್ಸ್ ಇರುತ್ತೆ. ಅವ್ರು ಅದನ್ನು ಶಾರ್ಟ್ ಲಿಸ್ಟ್ ಮಾಡಬೇಕಾಗಿರೋದ್ರಿಂದ. ಹಾಗಾಗಿ ನಿಮ್ದು ಏನು ಪ್ರಿಪ್ರೇಷನ್ ಇರುತ್ತಲ್ಲ, ಈ 8th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ ಹೇಗೆ ಪ್ರಿಪೇರ್ ಆಗಿದ್ದೀರಾ ಅದ್ರ ಬೇಸ್ ಮೇಲೆ ನಿಮ್ಮ ಸೆಲೆಕ್ಷನ್ ಅಲ್ಲೂ ನಡೆಯೋದು. ನಿಮ್ಮ ಕರೆಂಟ್ ಅಫೇರ್ಸ್ ನಾಲೆಡ್ಜ್ ಚೆನ್ನಾಗಿದ್ದರೆ ಪರ್ಸ್ನಲ್ ಇಂಟರ್ವ್ಯೂ ಅಲ್ಲಿ ಚೆನ್ನಾಗಿ ಸ್ಕೋರ್ ಬರುತ್ತೆ. ನಿಮ್ಮ ಏನು ಕಮ್ಯಾಂಡ್ಸ್ ಚೆನ್ನಾಗಿದ್ದರೆ, ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ, ಮೈಕ್ರೋ ಪ್ರೆಸೆಂಟೇಷನಲ್ಲಿ, ರಿಟರ್ನ್ ಎಬಿಲಿಟಿ ಟೆಸ್ಟಲ್ಲೂ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಎಂಟ್ರೆನ್ಸ್ ಟೆಸ್ಟು ನೀವು ಚೆನ್ನಾಗಿ ಕ್ಲಿಯರ್ ಮಾಡ್ತೀರಾ. ಮಾಡಿದ್ರೆ ಖಂಡಿತ ಯಾವುದಾದ್ರೂ ಈ ಗುಡ್ ಲಾ ಸ್ಕೂಲ್ಸ್ ನಾವು ಬೇರೆ ಏನು ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ ಒಂದು ಲಾ ಸ್ಕೂಲಲ್ಲಂತೂ ಖಂಡಿತ ಅಡ್ಮಿಷನ್ ಸಿಗುತ್ತೆ. ಆದರೆ ನಿಮ್ಮ ಪ್ರಿಪ್ರೇಷನ್ ಈ ಲೆವೆಲಿಂದನೇ ಆರಂಭ ಆದರೆ ಮಾತ್ರ. ಕೆಲವರು ಇದ್ದಾರೆ ಮ್ಯಾಜಿಕ್ ಅಂತ ಅನ್ಕೋಬೋದು, 6 ತಿಂಗಳು 5 ತಿಂಗಳಲ್ಲಿ ಡಿಸೈಡ್ ಮಾಡಿ ಬರೆದು ಕ್ಲಿಯರ್ ಮಾಡಿರೋರು. ಆಗದೇ ಇಲ್ಲ ಅಂತ ಏನೂ ಇಲ್ಲ. ಆದರೆ ನೀವು ಮುಂಚೆಯಿಂದನೇ ಆರಂಭ ಮಾಡಿದ್ರೆ ನಿಮಗೆ ಪ್ರೆಷರ್ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಮೋರ್ ಕಾನ್ಫಿಡೆಂಟ್ ಆಗಿರ್ತೀರ. ಬೇರೆ ಅಭ್ಯರ್ಥಿಗಳಿಗೆ ನಾವು ಕಂಪೇರ್ ಮಾಡಿದ್ರೆ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ, ನಾನು ಎಕ್ಸಾಮ್ ಕ್ಲಿಯರ್ ಮಾಡಬಲ್ಲೆ ಅಂತ. ಯಾಕಂದರೆ ನಿಮ್ಮ ಹತ್ರ ಆಲ್ರೆಡಿ ಬೇಕಾದಷ್ಟು ಬೇಸಿಕ್ಸ್ ಇರುತ್ತೆ.